ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಅಕ್ಕನೂರಲ್ಲಿ ಜಾತ್ರೆ ಇದೆ, ಹಾಗಾಗಿ ನಾವು ಜಾತ್ರೆ ನೋಡೋಕೆ ಹೊಂಟಿದ್ದೀವಿ. ಬನ್ನಿ ನಮ್ಮ ಜೊತೆ, ನೀವು ಕೂಡ ಜಾತ್ರೆ ನೋಡೋಣ. ನೋಡಿ, ಈರಣ್ಣನ ಜಾತ್ರೆ ಇದು. ಇಲ್ಲಿ ಪುರೋಹಿತರು ಅಂತಂದು ಅವರು ಏನೋ ಹೇಳ್ತಾರೆ, ಅದು ಏನಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದಾರೆ ಕಮೆಂಟ್ ಮಾಡಿ. ಅವ್ರು ಹೇಳೋ ಮಾತು, ಅವರು ಇದು ದೇವ್ರದ್ದು ವಾಕ್ಯ ಹೇಳ್ತಾರ, ಅದನ್ನ ಕೇಳೋಕೆ ಏನೋ ಒಂಥರ ತುಂಬ ಖುಷಿ ಅನಿಸ್ತೈತಿ. ಅಲ್ಲೊಬ್ಬ ಅಜ್ಜ ಯಾಕೆ ಆ ಥರ ಕುಣಿತಾರ ಅಂತ ಕೇಳ್ಬೇಡ್ರಿ, ಅವರಿಗೆ ದೇವ್ರು ಬಂದೈತಿ, ಹಾಗಾಗಿ ಅವರು ಅವ್ರ ಜೊತೆ ಪುರೋಹಿತರ ಜೊತೆ ಕುಣಿತಾರ. ಹಳ್ಳಿಯಲ್ಲಿ ಜಾತ್ರೆ ಇದ್ರೆ ಏನೋ ಒಂಥರ ಖುಷಿ. ಸಿಟಿಗಿಂತ ಹಳ್ಳಿ ಕಡೆನೇ ಜಾತ್ರೆ ಚೆನ್ನಾಗಿ ಆಚರಿಸ್ತಾರೆ. ನೋಡಿ, ಅವ್ರಿಗೆ ಕೂಡ ದೇವ್ರು ಬಂದೈತಿ. ಆಮೇಲೆ ಈರಣ್ಣನ ಜಾತ್ರೆಗ ಶಸ್ತ್ರ ಹಾಕ್ಸ್ಕೊತಾರ, ಅದು ಒಂದು ನೋಡೋಕೆ ಒಂಥರ ಭಯ ಅನ್ನಿಸ್ತೈತೆ. ಹಾಗಾಗಿ ನಾನು ಅಲ್ಲಿ ಜಾತ್ರೆ ನೋಡೋಕೆ ಹೋಗಿದ್ದಿಲ್ಲ. ನಮ್ಮ ಹುಡುಗರ ಕೈಯಾಗ ಕೊಟ್ಟಿದ್ದೀನಿ ಫೋನು, ಅವ್ರಿಗೆ ಸರಿಯಾಗಿ ವಿಡಿಯೋ ಮಾಡಿಲ್ಲ. ಹಾಗಾಗಿ ಅವರು ಎಲ್ಲಿ ಪುರೋಹಿತರು ಎಲ್ಲಿ ಅದಾರ ಅಲ್ಲಿ ಅಷ್ಟೇ ವಿಡಿಯೋ ಮಾಡ್ಯಾರ. ಗುಡಿ ಏನು ತೋರ್ಸೋಕ್ಕಾಗಿಲ್ಲ, ಗುಡಿ ತುಂಬಾ ಗದ್ದಲ ಇತ್ತು, ಹಾಗಾಗಿ ಗುಡಿ ತೋರಿಸಿಲ್ಲ. ಪುರೋಹಿತರು ಮಾತ್ರ ನಾ ಏನು ವಿಡಿಯೋ ಹೇಳಿನಲ್ಲ ಅಷ್ಟೇ ವಿಡಿಯೋ ಮಾಡ್ಕೊಂಬಂದಾರ. ಅವರು ಪುರೋಹಿತರನ್ನ ತೋರಿಸ್ಯಾರ. ನೋಡಿ, ಇವರು ಬಾಯಾಗ ಈ ಕಡೆ ಕೆನ್ನೆಲಿದ್ದ ಆ ಕಡೆ ಕೆನ್ನೆವರೆಗೂ ಈ ಥರ ಸೂಜಿ ಇದು ಏನು ಕೆಬ್ಬಣ ಥರ ತೊಗೊಂಡು ಇದು ಚುಚ್ಕೊಂಡು ಅದಕ್ಕೆ ದಾರ ಕಟ್ತಾರೆ. ಆ ದಾರ ಕಟ್ಟಿ ಅದು ಎಷ್ಟು ಸುಮಾರು ಒಂದು ಗೊತ್ತಿಲ್ಲ ನಂಗೆ ಎಷ್ಟು ಇರುತ್ತಂದ್ರೆ, ಆದರೆ ಜಾಸ್ತಿನೇ ಇರುತ್ತೆ. ಒಂದು ದೊಡ್ಡ ಪೆಂಡೆಯಷ್ಟು ದಾರ ಇರುತ್ತಾ. ದಾರ ಅಂದರೆ ಸಣ್ಣ ದಾರ ಎಲ್ಲ, ದಪ್ಪ ದಾರ ಇರುತ್ತಾ. ಆ ದಾರನ ಅವರು ಈ ಕೆನ್ನೆಲಿದ್ದ ಆ ಕೆನ್ನೆಗೆ ಒಳಗಾಸಿ ಎಳ್ಕೊಂಡು ಆ ಫುಲ್ಲು ದಾರ ಬರೋವರೆಗೂ ಎಂಡ್ವರೆಗೂ ಆ ದಾರ ಎಳ್ಕೊತಾರ. ಇದು ನೋಡೋಕೆ ಭಯ ಅನ್ನಿಸ್ತೈತಪ್ಪ, ಹೆಂಗಾರ ಹಾಕೊತಾರ ಇವ್ರು ಅಂತಂದು. ಬಟ್ ದೇವ್ರ ಲೀಲೆ ಅಂತಾರ, ಏನೋ ಗೊತ್ತಿಲ್ಲ ಅದೆಲ್ಲ ನಮ್ಗೆ. ಅದೆಲ್ಲ ಮುಗಿದಿಂದ ಗಂಗೆ ಸ್ಥಳಕ್ಕೆ ಹೋಗಿ ಬರ್ತಾರೆ. ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಗಂಗೆ ಸ್ಥಳಕ್ಕೆ ಹೋಗಿ ಬಂದಿಂದ ಇದು ಅಗ್ನಿಕೊಂಡ ಈಗ ವೀರಭದ್ರೇಶ್ವರ ದೇವ್ರು ಯಾರ ಮನೆಗೆಲ್ಲ ವೀರಭದ್ರೇಶ್ವರ ದೇವ್ರು ಇರ್ತಾರ ಅವರೆಲ್ಲ ಈಗ ಅಗ್ನಿ ಆಯ್ತಾರ. ಈಗ ಅಗ್ನಿ ಪೂಜೆ ಮಾಡಾಕತ್ತಾರ. ನಾವು ಸ್ವಲ್ಪ ಬೆಂಕಿ ತುಳಿದ್ರೇ ಯಪ್ಪ ಅಂತೀವಿ, ಹಂಗಾಗಿ ಇವರು ಈ ಅಗ್ನಿ ಒಳಗೆ ಆಯ್ತಾರಲ್ಲ, ಅದು ಏನೋ ಒಂಥರ ಭಯಂಕರವಾಗಿರುತ್ತಲ್ವಾ. ಅವ್ರವ್ರ ಭಕ್ತಿ ಅವ್ರಿಗೇನೆ ಚಂದ ಅಲ್ವಾ. ಹಂಗಾಗಿ ಎಲ್ಲರೂ ಅವ್ರವ್ರ ಭಕ್ತಿ ಥರನೇ ಅವರು ಜಾತ್ರೆನ ಆಚರಿಸ್ತಾರೆ. ಇದು ನಾವು ವಾಲ್ಮೀಕಿ, ನಾವೆಲ್ಲ ಇದನ್ನೆಲ್ಲ ಆಚರಿಸೋದಿಲ್ಲ. ಇದನ್ನೇ ಲಿಂಗಾಯತರು ಆಚರಿಸ್ತಾರೆ ಇದ್ರದ್ದು. ನನಗೆ ಈ ಊರ ಜಾತ್ರೆಗೆ ಏನು ಭಯ ಅಂದರೆ, ಇಲ್ಲೆಲ್ಲರೂ ಶಸ್ತ್ರ ಹಾಕ್ಸ್ಕೊತಾರಲ್ಲ, ಅದು ನೋಡೋಕೆ ಒಂಥರ ಭಯ. ಹಂಗಾಗಿ ಅದು ಒಂದು, ಮತ್ತು ಇವರು ಪುರೋಹಿತರು ಇದ್ದಾರಲ್ಲ, ಅವರು ತುಂಬಾ ಚೀರ್ತಿರ್ತಾರೆ, ಅದು ಒಂದು ಭಯ ಅನ್ನಿಸ್ತೈತಿ. ಜಾತ್ರೆ ನೋಡೋಕೆ ನಾನು ಹೋದ್ರೂ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಹೋಗಿರ್ತೀನಿ. ಆಮೇಲೆ ಮತ್ತೆ ಅದನ್ನು ನೋಡೋಕೆ ಹೋಗೋದೇ ಇಲ್ಲ. ಸಣ್ಣ ಮಕ್ಕಳಿಗೆ ಸಹ ಶಸ್ತ್ರ ಹಾಕಿಸ್ತಾರಪ್ಪ, ಹೆಂಗಂತ ಅನ್ನಿಸ್ತೈತಿ ಪಾಪ. ಒಂದು ಹುಡುಗು ಹಾಕ್ಸೋದು ನೋಡಿ ನಾ ಅಂಜ್ಕೊಂಡು ಮನೆಗೆ ಬಂದುಬಿಟ್ವಿ. ಒಳ್ಳೆ ಜಾತ್ರೆ ನೋಡೋಕ್ಕೆ ಹೋಗಲಿಲ್ಲ. ಈಗ ನೋಡಿ, ಇವರು ಅಲ್ಲಿ ಕುಂಬಳಕಾಯಿ ಇಟ್ಟಿದ್ದಾರಲ್ಲ, ಆ ಕುಂಬಳಕಾಯಿನ ತಮ್ಮ ಹತ್ರ ಇರುವ ಕತ್ತಿಯಿಂದ ಆ ಕುಂಬಳಕಾಯಿನ ಒಂದೇ ಏಟಿಗೆ ಕಟ್ ಮಾಡಬೇಕಂತೆ. ಅವರು ಆ ಕುಂಬಳಕಾಯಿನ ಒಂದೇ ಏಟಿಗೆ ಕಟ್ ಮಾಡಿದರು. ಅದು ವಿಡಿಯೋ ಸ್ವಲ್ಪ ಇದಾಗೈತಿ, ಹಾಗಾಗಿ ವಿಡಿಯೋ ಇದು ಬಂದಿಲ್ಲ. ಈಗ ಇವರೆಲ್ಲರೂ
ಮೊದಲು ಪುರಂತರು ಅಗ್ನಿ ಒಳಗೆ ಹೋಗ್ತಾರ. ಪುರಂತರು ಅಗ್ನಿ ಒಳಗೆ ಹೋಗಿಂದ ಉಳಿದಂಥ ಎಲ್ಲ ಭಕ್ತರು ಅಗ್ನಿ ಒಳಗೆ ಹೋಗ್ತಾರ. ಬಟ್ ಈ ಊರಾಗ ಸ್ವಲ್ಪ ಅಗ್ನಿ ಕಮ್ಮಿ ಇರುತ್ತೆ. ಇನ್ನು ಕೆಲವೊಂದು ಊರಾಗೆಲ್ಲ ಜಾಸ್ತಿ ಅಗ್ನಿ ಇರುತ್ತೆ. ಅದು ಅಗ್ನಿ ಅಂದರೆ ಬೆಳಗ್ಗೆ ನಾಯಿದಿಲ್ಲ, ಮಧ್ಯಾಹ್ನ 2 ಗಂಟೆ 2:30ಗೆ ಉರಿ ಬಿಸಿಲಿರುತ್ತಾ. ಆ ಬಿಸಿಲಾಗ ಇದೆಲ್ಲ ಮಾಡಿ ಅಗ್ನಿ ಆಯ್ತಾರ ನೋಡಿ. ಅಲ್ಲೆಲ್ಲರೂ ದೇವ್ರು ಹಿಡ್ಕೊಂಡಾರಲ್ಲ, ಅವರು ಕೂಡ ಎಲ್ಲಾರು ಆಯ್ತಾರ. ಹಿರಣ್ಣನ ಯಾರೆಲ್ಲ ಪೂಜೆ ಮಾಡ್ತಾರ ಅವರೆಲ್ಲ ಅಗ್ನಿ ಆಯ್ತಾರ. ಹೆಣ್ಮಕ್ಳು ಎಲ್ಲರೂ ಅಗ್ನಿ ಆಯ್ತಾರೆ. ಹೆಣ್ಮಕ್ಳು, ಸಣ್ಣ ಮಕ್ಕಳು, ಅಜ್ಜಿ ಅಜ್ಜ ಎಲ್ಲರೂ ಅಗ್ನಿ ಆಯ್ತಾರ. ಅಗ್ನಿ ಹಾಕ್ಯಂದು ಸೀದಾ ಗುಡಿ ಒಳಗನ ಹೋಗ್ತಾರ ನೋಡಿ. ಗುಡಿ ಎಷ್ಟು ಗದ್ದಿತ್ತು, ಹಂಗಾಗಿ ನಾವು ಗುಡಿ ಇದು ಮಾಡೋಕ್ಕೆ ಆಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಅಗ್ನಿ ಆಗಿಂದ ದೇವ್ರ ಪ್ರಸಾದ ಇರುತ್ತೆ, ನಾವು ದೇವ್ರ ಪ್ರಸಾದ ತೊಗೊಳಕ್ಕೆ ಬಂದ್ವಿ ನೋಡಿ. ಊಟಕ್ಕೆ ಹೋದಲ್ಲಿ ನನ್ನ ಮಕ್ಕಳ ಜಗಳ ನೋಡೋಕೆ ಆಗಲ್ಲ, ಅಲ್ಲಿ ಕೂಡ ಎಲ್ಲ ಜಗಳನ ಮಾಡಾಕತ್ತಾರ. ದೇವ್ರ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಹುನಗುಂದಲ್ಲಿ ಬಾಡಿಗೆ ಇದ್ವಲ್ಲ, ಆಂಟಿ ಭೇಟಿಯಾಗಿದ್ರು. ಆ ಆಂಟಿ ಜೊತೆ ಮಾತಾಡ್ಕೊತ ನಿಂತಿದ್ದೆ. ಊಟ ಮುಗಿದಿಂದ ಸಾಯಂಕಾಲ ಉಚ್ಚಾಯಿ ಇತ್ತು. ಆ ಸಾಯಂಕಾಲ ಉಚ್ಚಾಯಿ ನೋಡೋಕೆ ಮತ್ತೆ ತಿರ್ಗಾ ರೆಡಿ ಆಗಾಕತ್ತೀವಿ. ಎಲ್ಲರೂ ನನ್ನ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಅವ್ರಿಗೆಲ್ಲ ರೆಡಿ ಮಾಡಿ, ನನ್ನ ದೊಡ್ಡ ಅಕ್ಕನ ಮಕ್ಕಳು ಬಂದಿದ್ರು ಇಬ್ಬರು, ಅವ್ರಿಗೆಲ್ಲ ಸಾರಿ ಉಡಿಸಿ ಅವ್ರನ್ನ ರೆಡಿ ಮಾಡಿ ನಾನು ರೆಡಿ ಆಗತ್ಲೇ ಲೇಟ್ ಆಗಿಬಿಡ್ತಿ. ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನು ಸ್ವಲ್ಪ ನನ್ನ ಮಗಳು ವಿಡಿಯೋ ಮಾಡಿಕೊಟ್ಟಾಳ. ಊರಲ್ಲಿ ಜಾತ್ರೆ ಇತ್ತಂದ್ರೆ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಏನು ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಎಲ್ಲ ಕಿತ್ತೋದು ಒಗೆಯೋದು, ಅದೇ ಬರೋದು, ಅದೇ ಹಾಕ್ಕೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋದು, ರೆಡಿ ಆಗೋದು, ಹೋಗೋದು, ಇಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ದೇವ್ರ ಕೂಡ ಪ್ರಸಾದ ಇತ್ತಂದ್ರೆ ಮುಗೀತು, ಮತ್ತು ಅಡುಗೆ ಮಾಡೋ ಚಿಂತೆನೇ ಇರೋದಿಲ್ಲ ಹಳ್ಳಿ ಒಳಗೆ ನೋಡಿ. ನನ್ನ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ನಾವು ಮೊನ್ನೆ ತಗೊಂಡು ಹೋಗಿದ್ವಲ್ಲ ಡ್ರೆಸ್ಸು, ಅವೇ ಡ್ರೆಸ್ ಇವು. ಬಟ್ ಇದು ಸಣ್ಣಕ್ಕಿ ಬಂದಿಲ್ಲ, ಸಣ್ಣಕ್ಕಿ ಅಳಾಕತ್ತಿದ್ಲ. ಹಂಗಾಗಿ ಸಣ್ಣಕ್ಕಿನ ಅಕ್ಕಿ ಹಾಕ್ಕೊಂಡು ಆ ಡ್ರೆಸ್ಸು, ಬಟ್ ಅಕ್ಕಿ ವಿಡಿಯೋದೊಳಗೆ ಬರಲಿಲ್ಲ, ಅಳಾಕತ್ತಿದ್ಲಕ್ಕಿ. ಇವಳು ನನ್ನ ದೊಡ್ಡ ಅಕ್ಕನ ಮಗಳು ನೋಡಿ. ನಾ ಈ ಥರ ರೆಡಿಯಾಗಿನಿ. ಇದು ನನ್ನ ತಾಯಿ ಸೀರೆ ಅಂದೆಲ್ಲ, ಇದು ನನ್ನ ತಾಯಿ ಸೀರೆನ ನಾನು ಇವತ್ತು ಹುಚ್ಚಾಯ್ದ ದಿನ ಈ ಸೀರೆ ಉಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಎಲ್ಲರೂ ರೆಡಿಯಾಗಿ ಹುಚ್ಚಾಯಿ ನೋಡೋಕೆ ಹೋಗಮ್ಮ. ನೀನು ನೋಡು, ನಾವು ಹುಚ್ಚಾಯ ನೋಡೋಕೆ ನಾವು ಗುಡಿ ಹತ್ರ ಬರತ್ಲೇ ಸಾಯಂಕಾಲ ಆಗ್ಬಿಡ್ತಿ. ಅಲ್ಲೆಲ್ಲ ಕತ್ಲೆ ಅನ್ನಿಸ್ತು. ಸ್ವಲ್ಪ ವಿಡಿಯೋ ಮೊಬ್ಬು ಬಂದಿತ್ತೆ, ಏನು ತಿಳ್ಕೊಬೇಡ್ರಿ ನೋಡಿ. ಇದೆ ಹುಚ್ಚಾಯ ನೋಡಿ. ಹಳ್ಳಿ ಒಳಗೆಲ್ಲ ಎಷ್ಟು ಚಂದ ಅಲ್ಲ ನೋಡೋಕೆ. ಸಿಟಿ ಒಳಗೇನಿಲ್ಲ, ತಮ್ಮ ಪಾಡಿಗೆ ಹೋಗ್ತಾರ, ದೇವ್ರ ದರ್ಶನ ಮಾಡ್ತಾರ, ಬಂದುಬಿಡ್ತಾರೆ ಅಷ್ಟೇ. ಹಳ್ಳಿ ಒಳಗೆ ಏನೋ ಒಂಥರ ಖುಷಿ. ನನಗೆ ಸಿಟಿಕಿನ್ನ ಹಳ್ಳಿನೇ ಜಾಸ್ತಿ ಖುಷಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.